ಸಾಯಂಕಾಲ ಬರ್ತಿತ್ತು, ಅದು ಬಂದ್ ಕೂಡಲೇ ಮಮ್ಮಿ 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 ಏನಾಯ್ತು ಏನು ಬಾಯ್ ಹೋಮ್ವರ್ಕ್ ಕೊಟ್ಟಾರ. ಒಂದನೇ ಪ್ರಶ್ನೆ ನಿಮ್ದು, ದಯಮಾಡಿ ಕೇಳಕ್ ಹೋಗ್ಬೇಡ್ರಿ. ಎರಡೇ ಪ್ರಶ್ನೆ ನೀವು ಕೇಳೋದು, ಒಂದು ಹೋಮ್ವರ್ಕ್ ಕೊಟ್ಟಾರನ, ಎರಡನೇದು ಡಬ್ಬಿ ತಿಂದಿಯೋ ಇಲ್ಲ. ಇವೆರಡು ಆದವು ಅಂದ್ರೆ ರೆಡಿ ಆಗು ಟ್ಯೂಷನ್ಗೆ ಹೋಗು. ಮಮ್ಮಿ 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 ಅಂತ ಓಡ್ ಬರಾಕತ್ತೈತಂದ್ರೆ ಸ್ಕೂಲ್ನಾಗ ಏನೋ ಆಗೈತಿ, ಅದು ನಿನ್ನ ಜೊತೆ ಹಂಚ್ಕೊಳಕ್ ಬರತೈತಿ. ನೀ ಬಂದು ಕೂಡ ಅದನ್ನ ತೆಕ್ಕಿ ಬಿಡು, ಅಪ್ಕೋ. ಈಗನು ಇವೆಲ್ಲ ಏನು ಈಗ ಇಷ್ಟೋ ತನಕ ಏನು ಮುಂದೆ ಏನು ಆಕ್ಟಿವಿಟಿ ಮಾಡ್ತಾರಲ್ಲ, ಇವ್ರು ಡಾನ್ಸ್ ಗಿನ್ಸ್ ಮಾಡ್ತಾರಲ್ಲ, ನೀವು ಅಲ್ಲಿ ಬಂದ ತಕ್ಷಣ ಫಸ್ಟ್ ಅಪ್ಕೋರಿ, ಪಪ್ಪಿ ಕೊಡ್ರಿ. ಭಾರಿ ಮಾಡಿದ್ದೆ ನೋಡ್ಲೆ ಪುಟ್ಟ ವಾಹ್ ಅಂತ ಹೇಳಿ ಎತ್ತಿ ಒಗಿರಿ. ಅದು ಎತ್ತಾಕ್ ಬಂದ್ರ ಗೊತ್ತಾಯ್ತಾ, ಅವಾಗ ಅದು ಖುಷಿ ಆಗ್ತೈತಿ. ಅಲ್ಲಿ ಹೋದ್ಕೂಳೆ ಅಲ್ಲಿ ಯಾಕೆ ಹಂಗೆ ಮಾಡಿದ್ದೀನಿ, ಚಂದ್ರ ನಿಂದ್ರಾಕ್ ಬರ್ಲಿಲ್ಲ, ಹಂಗ್ಯಾಕೆ ಅಲ್ಲಿ ಹಲ್ಕಿಸ್ಕೊಂಡು ಕುಂತಿದ್ದಿ, ಇದಕ್ಕೆ ನಿಂಗೆ ಡ್ರೆಸ್ ಕೊಡ್ಸಿದ್ವಿ, ಸುಮ್ಮನೆ $1,000 ಹೋತ್ ನಮ್ದು. ಬರೀ ಹಿಂಗ ಮಾಡ್ತಿತ್ತು ನೋಡಿದ್ದು. ನಿನ್ಗ್ಯಾಕೆ ಹಿಂದೆ ನಿಂದಿರ್ಸಿದ್ದಕ್ಕೆ ಮೇಡಮ್ನು ಬೈಯೋದು. ಹುಡುಗರ ಮುಂದೆ ಮೇಡಮ್ ಬ್ಯಾಡ ಹಾಳಾಗಿ ಹೋಗ್ತಾರ ಅವ್ರು. ದಯಮಾಡಿ ಮಕ್ಕಳ ಮುಂದೆ ಟೀಚರ್ಸ್ ಬೈಯಕ್ಕೆ ಹೋಗ್ಬೇಡ್ರಿ. ನೀವು ಒಂದ್ಸಲ ಬೈದ್ರೆ ನಾಳಿಂದ ಅವ ಬೈತಾವ, ಮೇಡಮ್ ಅವರ ಮೇಡಮ್ ರೀ ಮತ್ತು ಹಂಗ ಮಾಡ್ತಾಳಕಿ ಅಂತ ಅಕ್ಕಿ ಅಂತ ಅವು ಚಾಲು ಮಾಡಿದ್ರೆ ಮುಗೀತು, ನಿಮ್ದು ಶಿಕ್ಷಣ ಮುಗೀತು. ಹೌದಾಯ್ತಾ? ಸೊ ಅವಕ್ಕೆ ಬಂದ ತಕ್ಷಣ ತೆಕ್ಕಿ ಬಿದೆ ಭಾರಿ ಮಾಡಿದೆ ಅಂತ ಅಪ್ಕೊಳ್ರಿ. ಹೌದಾ? ಹೆಂಗಾರ ಮಾಡ್ಲಿ, ಇಂಥ ದೊಡ್ಡ ಸಭೆಯಲ್ಲಿ ಇಲ್ಲಿ ಮ್ಯಾಗ್ ಬಂದು ನಿಂತಾವು ಅಂತ ಮಿಸಿತ್ ಮುಂದೆ ನಿಂತಾವ ಅಂದ್ರೆ ಗೆದ್ದಿವಿ ಅಂತ ತಿಳ್ಕೊಬೇಕು. ಇಲ್ಲ ಧೈರ್ಯ ಮಾಡಿ ನೀವರ ಬರ್ರಿ, ಇಲ್ಲಿ ಮ್ಯಾಗ್ ಗೊತ್ತಾಗ್ತೈತಿ. ನನ್ನ ಪರಿಸ್ಥಿತಿ ನನಗ ಗೊತ್ತಿ. ಹೌದಾಯ್ತಾ? ಇಲ್ಲಿ ಇದೊಂದು ಸಮುದ್ರ ಐತಿ, ಸಮುದ್ರ ಮುಂದೆ ನಿಂತು ಮಾತಾಡ್ಬೇಕಲ್ಲ. ನೀವು ಬಂದು ನಿಂದಿರಿಲ್ಲಿ, ಒಟ್ಟ ಹತ್ತ ಕಡೆ ಮುಖ ಸತ್ತಕ್ಕೆ ನೋಡ್ಸಂಗಿಲ್ಲ ನೀವು. ಅವು ನಿಂತು ಹೆಂಗೆ ದೆದೆ ಪ್ಯಾರ್ದೆ ಹೊಡ್ಯಾಕತ್ತಾವ. ಹೌದಾಯ್ತಾ? ಒಬ್ಬನ ಚಡ್ಡಿ ಹಿಡಿತೈತಿ, ಮ್ಯಾಗ ಏರಿಸ್ಕೊತಾನ. ಓಕೆ, ಅಲ್ಲಿ ನಿಂತು ಟೀಚರ್ ಒಬ್ರದಾರ, ಅಲ್ಲಿ ಮುಂದೆ ನಿಂತ ಟೀಚರ್ಗೆ ಅವ್ರು ನೋಡಿ ಟೆನ್ಷನ್, ಹಿಂಗೆ ಮಾಡಿ ಹಂಗೆ ಮಾಡಿ. ಅವ್ರು ಎರಡು ಬಾಜು ಕಡೆ ಎರಡು ಮೇಡಮ್ ಇರ್ತಾರಲ್ಲ, ಅವ್ರದ್ದು ಯಾರೇ ಟೆನ್ಷನ್. ಯಾಕಂದ್ರೆ ಯಾವ್ದನ್ನ ಡಾನ್ಸ್ ಫೇಲ್ ಆದ ನಾಳೆ ಮೇಡಮ್ ಹಿಡಿತಾರ ಅವ್ರನ್ನ. ನೋಡ, ನೀವು 1 ತಿಂಗಳು ಟೈಮ್ ಕೊಟ್ಟಿದ್ದೀವಿ, ಗೊತ್ತಾಗೋದಿಲ್ವಾ ನಿಮ್ಗೆ ಅಂತ ಅವ್ರು ಅಂತಾರೆ. ಅದಕ್ಕೆ 100 ಇಲ್ಲಿ ಒಂದು ಆರ್ಗನೈಸ್ ಮಾಡ್ಬೇಕಂದ್ರೆ ಬಹಳ ಕಷ್ಟಗಳಿರ್ತವೆ. ಗೊತ್ತಾಯ್ತಾ? ಸೊ ಅದಕ್ಕೆ ಮಕ್ಕಳು ಬಂದ ತಕ್ಷಣ ಫಸ್ಟ್ ಅಪ್ರಿಷಿಯೇಟ್ ಮಾಡ್ರಿ ಅವ್ರಿಗೆ. ಇಲ್ಲ ಮಮ್ಮಿ ನಾನು ಕರೆಕ್ಟ್ ಆಗಲಿಲ್ಲ, ಇಲ್ಲಪ್ಪಿ ಕರೆಕ್ಟ್ ಆತಂತ ಹೇಳಿ ಅವ್ನು ಅಪ್ಕೊಳ್ರಿ. ನಾಳೆ ಮುಂಜಾನೆ ಕರೆಕ್ಷನ್ಸ್ ಹೇಳ್ರಿ. ರೈಟ್? ಸೊ ಇನ್ನೊಂದು ಆಗ್ತೈತಿ ಸಾಯಂಕಾಲ. ಯಾಕೆ ಬದಲಾವಣೆ ಆಗ್ತಾ ಇದೆ ಗೆಳೆಯರೆ ಅಂತಂದ್ರೆ, ನಮ್ಮ ಸಮಯದಲ್ಲಿ ಅಪ್ಪಂದಿರು ಬಹಳ ಆಸ್ಪಿರೇಷನಲ್ ಇದ್ರು, ಡ್ರೀಮ್ಸ್ ಇದ್ದು ಹಂಗೆ ಮಾಡಿ. ಯಾಕಂದ್ರೆ ಅವ್ರು ಜಗತ್ ನೋಡ್ತಿದ್ರು. ತಾಯಂದಿರು ಫುಲ್ ಮಮತೆ ಅವ್ರು ಫುಲ್ ಮಮತೆ. ಅವ್ರದ್ದು ಯಾವಾಗಲೂ ಊಟ ಮಾಡಿದಿಲ್ಲೋ, ನೀರು ಕುಡ್ದಿಲ್ಲೋ, ಹಂಗೆ ಯಾಕೆ ಮಾಡಿದಿ, ಅಂಗಿ ಅಂತದ್ ಹಾಕ್ಕೊಂಡು ನೋಡು, ತೆಗಿ ಅದನ್ನ ಆದ್ ಮಾಡು, ಶಿಂಬಳ ತಕ್ಕು, ಬರೀ ಇದ್ರಾಗ ಹೋತು ತಾಯಂದಿರ್ದು. ಹೌದಾ? ಇವತ್ತಿಗೂ ನಮ್ಮ ಅವ್ವ, ನಾ ಯಾಕೆ ತಿಂಗಳಿಗೆ ಒಂದು 20 ದಿವಸ ಟ್ರಾವೆಲ್ ಮಾಡ್ತೇನೆ. ಭಾರತದಲ್ಲಿ ಒಂದು 13-14 ಲಕ್ಷ ಜೊತೆ ಸಂವಾದ ಮಾಡಿದ್ದೇನೆ. ಈಗ ಅಷ್ಟು ಓಡಾಡ್ತೀನಲ್ಲ. ನಾನು ಇರೋದು ಧಾರವಾಡದಲ್ಲಿ, ಯಾಕಂದ್ರೆ ನಮ್ಮ ಅವ್ವನ ಸಲುವಾಗಿ ಅದೇ, ನಮ್ಮ ಅಪ್ಪನ ಸಲುವಾಗಿ ಅದೇ ನಾನಲ್ಲಿ. ಹೌದಾ? ನಮ್ಮ ಅವ್ವ ಇವತ್ತಿಗೆ ವಾಪಸ್ ಹೋದ ತಕ್ಷಣ ಗೊತ್ತಿದ್ದ ಆಕಿಂದ ಒಂದೊಂದು ಪ್ರಶ್ನೆ, ಭಾಳ ಓಡಾಡ್ಬೇಡಪ್ಪ, ಎಷ್ಟು ಸ್ವರ್ಗಿ ನೋಡಂತ ಆಳಕ್ಕೆ. ಮತ್ತೆ 2 ರೊಟ್ಟಿ ತೆಗಿತಾಳೆ, 2 ರೊಟ್ಟಿ ತಿನ್ಬೇಕು, ಅವಾಗ ಆಕಿ ಸಮಾಧಾನ. ಅವತ್ತಿನ ತಾಯಂದಿರು ಬರೀ ಮಮತೆ ಇತ್ತು. ಓಕೆ, ತಂದೆಗೆ ಆಸ್ಪಿರೇಷನ್ ಇತ್ತು. ಇವತ್ತಿನ ಕಾಲದಲ್ಲಿ ರಿವರ್ಸ್ ಆಗಿದೆ ಗೆಳೆಯರು. ಗಂಡು ಮಕ್ಕಳು ಎಲ್ಲರೂ ಎಮೋಷನಲ್ ಆಗ್ಯಾರ, ಹೆಣ್ಮಕ್ಳು ಆಸ್ಪಿರೇಷನಲ್ ಆಗ್ಯಾರ. ಒಟ್ಟು ನನ್ನ ಮಗ ಚಲೋ ಆಗ್ಬೇಕು, ನನ್ನ ಮಗಳು ಚಲೋ ಆಗ್ಬೇಕು, ನನ್ನ ಅಕ್ಕನ ಮಗ ಅಮೇರಿಕದಾಗ ಇಂಜಿನಿಯರ್ ಅದಾನ, ಇದು ಆಗಬೇಕ, ಬಿಡಬಾರ್ದು. ಅವ್ರು ಚಾಲೆಂಜ್ ಕೊಟ್ಬಿಟ್ಟಾರ. ರಾತ್ರಿ 11 ಆದ್ರೂ ಹೋಮ್ವರ್ಕ್ ಮಾಡಿಸ್ತಿರ್ತಾರ ಅವ್ರು. ರಾತ್ರಿ 11 ಗಂಟೆಗೆ ಹೋಮ್ವರ್ಕ್ ಹಾಕಿ ಮಾಡು ಮಮ್ಮಿ ನೀತಿ ಹಿಂಗ ಹೊಡಿತೀನಿ ನೋಡಿ, ಬರೀ ಅದನ್ನೊಂದು ಮುಗಿಸ್, ಅದೊಂದು ಸೆಂಟೆನ್ಸ್. ಅವಾಗ ಇವ್ ಗಂಡ ಲುಂಗಿ ಏರ್ಸ್ಕೊಂಡ್ ಬರ್ತಾನೆ. ಲುಂಗಿ ಏರ್ಸ್ಯಾನಂದ್ರೆ ಧೈರ್ಯದಿಂದ ಬಂದ ನನ್ನಂಗತ್ತ. ಅದೇದಾ ಬಂದ್ ಬೇಡ ಹುಡುಗರಿಗೆ ಏನ್ ಕಾಡ್ತಿ, ರಾತ್ರಿ 11 ಆಗೈತಿ ಬಿಡ ಅಂದ್ಕೊಳೆ. ಅಕ್ಕಿ ಕೇಳುವುದಿಲ್ಲ ಈಗ ಮೊದ್ಲಿನ ಗತೆ. ಕಪ್ಕುಂದ್ರಿ ನೀವು ಹಿಂಗ ಬಿಟ್ರೆ ಅವನು ನಿಮ್ಗತೆನೇ ಆಗ್ತಾನೆ. ಮುಗ್ದ ಹೊತ್ತು ಲುಂಗಿ ಕೆಳಗ ಹೊಟ್ಟ ಬಿಟ್ಟ, ಗೊತ್ತಾಯ್ತಾ? ಹೋಗಿ ಮಕ್ಕೊಂಡ್ಬಿಡ್ತಾನ ನಾವು. ಅಂದ್ರೆ ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಇವಾಗ ಬಿಕಮ್ ವೆರಿ ಆಸ್ಪಿರೇಷನಲ್, ಗಂಡು ಮಕ್ಕಳು ಎಮೋಷನಲ್. ಇದು ಹೆಣ್ಮಕ್ಳು ಹಿಂಗೆ ಆಗಬೇಕೋ ಬೇಡ ಅಂತ ತರ್ಕಕ್ಕೆ ಬೀಳಕ್ಕೆ ಹೋಗ್ಬಿಡ್ರಿ. ಸ್ವಾಮಿ ವಿವೇಕಾನಂದರು ಮೊದಲೇ ಹೇಳ್ಯಾರ, ಇನ್ನೊಂದು 100 ವರ್ಷದಲ್ಲಿ ಶಕ್ತಿ ರೂಪ ಪ್ರಕಟ ಆಗುತ್ತೆ ಜಗತ್ತಿನಲ್ಲಿ ಅಂತ ಹೇಳಿದ್ದಾರೆ. ಈಗ ಶಕ್ತಿ ರೂಪ ಪ್ರಕಟ ಆಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಹೆಣ್ಮಕ್ಕಳೇ ಮುಂದೆ ಬರ್ತಾರೆ. ನಾವು ಅದಕ್ಕೆ ಸ್ಕೋಪ್ ಕೊಡಲೇಬೇಕು. ನಾವು ಗಂಡು ಮಕ್ಕಳಿಗೆ ಶಾಂತ ಆಗ್ಬೇಕು, ಮುಗೀತು ನಮ್ದು. ಹ್ಞೂನ ಆಯ್ತು, ಆಯ್ತು ಅನ್ಕೊಂತ ಹೋದ್ರೆ ಆರಾಮಿರ್ತೇವೆ. ಇಲ್ಲ ಅಂದ್ರೆ ಕೋರ್ಟ್ನಾಗ ಹೋಗಿ ಇದ್ದಿದ್ದ ಆಸ್ತಿ ಕಳ್ಕೊಂಡ, ಓಕೆ, ಆಮೇಲೆ ಯಾರೋ ಗೀಚಿ ಹೋದ ಅನ್ಕೊಂತ ಹೋಗೋದಾಗ್ತಿತ್ತು. ರೈಟ್ ಸರ್? ಸೊ ಬಿ ವೆರಿ ಕ್ಲಿಯರ್. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಲುಕ್ ಎಟ್ ಆಲ್ ದ ಡ್ಯಾನ್ಸ್ ಮಾಡುವಾಗ ನೋಡ್ರಿ, ಹುಡುಗಿಯರು ಫುಲ್ ಆಕ್ಟಿವ್ ಅದಾರೆ, ಹುಡುಗರು ಎಲ್ಲೆಲ್ಲ ನೋಡತ್ತಾವ.
ಹೌದಾ? ಯಾಕಂದ್ರೆ ನಮ್ಮ ಬಾಳೆನ ಹಂಗಾಗೈತಿ, ಈಗ ಎಲ್ಲೆಲ್ಲೇ ನೋಡೋದಾಗೈತಿ ಈಗ, ಗೊತ್ತಾಯ್ತಾ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಹೊಸ ಜಗತ್ತಿನ ಹೊಸ ನಿಯಮ ಏನಂದ್ರೆ, ಹುಡುಗಿಯರು, ಹೆಣ್ಮಕ್ಳು, ನೀವು ತಾಯಂದಿರು ಏನಿದಿರಲ್ಲ, ಯು ಆರ್ ದ ಲೀಡರ್ಸ್. ಬಟ್ ನಿಮ್ ಪೇಷನ್ಸ್ ಇಲ್ಲ, ನಿಮ್ಗೆಲ್ಲ ಗಡಿಬಿಡಿಯೊಳಗೆ ಆಗ್ಬೇಕಾಗೈತಿ. ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದ್ಯಾಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸೈಕಾಲಜಿ ಹೇಳುತ್ತೆ, ಇನ್ನು 2 ನಿಮಿಷ ಹೇಳಿ ಮುಗಿಸ್ತೇನೆ. ಸೈಕಾಲಜಿ ಏನು ಹೇಳುತ್ತೆ ಅಂದ್ರೆ, ಬೈ ದ ಏಜ್ ಆಫ್ 10, ನಾವು ನೋಡಿ ಪ್ರಾಣಿಗಳಿಗೆ ಮನುಷ್ಯನಿಗೆ ಡಿಫ್ರೆನ್ಸ್ ಇರೋದೇನಂದ್ರೆ, ಇದೊಂದು ಮನುಷ್ಯ ಅಂದ್ರೆ ಮನಸ್ಸು ಅಂದ್ರೆ ಈ ಬ್ರೈನ್ ಏನಿದೆಯಲ್ಲ, 2 ಕಿವಿಗಳ ನಡುಕೆ ಒಂದು ಬ್ರೈನ್ ಇದೆಯಲ್ಲ, ಇದು ನಮ್ಮನ್ನ ಡಿಫ್ರೆಂಟ್ ಮಾಡಿದೆ. ಪ್ರಾಣಿಗಳು ಇನ್ನು ಹಿಂಗೇ ಹೋಗ್ತವೆ, ಮನುಷ್ಯ ಹಿಂಗ್ ಮಾಡ್ತಾ 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 ಸೀದಾ ಆಗ್ಯಾನ. ಬೆನ್ನು ಮೂಳೆ ಸೀದಾ ಆಗಿದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಆಗತೈತಿ, ಅದಕ್ಕೆ ನಾವೆಲ್ಲರೂ ಮನುಷ್ಯರಾಗೇವೆ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಬ್ರೈನ್ ಹೆಂಗ್ ಬೆಳಿತೈತ್ರಿ ಮಹೇಶ್ ಅಂತಂದ್ರೆ, ಸೈಕಾಲಜಿ ಹೇಳ್ತೈತಿ 0 to 10 ವರ್ಷದೊಳಗೆ 95% ಬ್ರೈನ್ ಡೆವಲಪ್ ಆಗಿಬಿಡ್ತೈತಿ. 14ರಿಂದ 15 ವರ್ಷದಲ್ಲಿ 100% ಬ್ರೈನ್ ಡೆವಲಪ್ ಆಗಿಬಿಡ್ತೈತಿ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಭಾರಿ ಸೀರಿಯಸ್ ವಿಷಯ ಐತಿದು. ನೀವು 14 ವರ್ಷ ಮಟ್ಟ ಗಪ್ ಕುತ್ಕೊಂಡು ಆಮೇಲೆ ಏನಾರ ಮಾಡ್ತೀನಿ ಅಂದ್ರೆ ಏನೂ ಆಗುದಿಲ್ಲ. ಮೊದಲ 10 ವರ್ಷದಲ್ಲಿ 95% ಬ್ರೈನ್ ಡೆವಲಪ್ ಆಗ್ತೈತಿ. ಇಲ್ಲೇನು ಮಕ್ಕಳು ಚಿಕ್ಕ ಇದ್ವಲ್ಲ, 10 ವರ್ಷದ 95% ಬ್ರೈನ್ ಡೆವಲಪ್ ಆಗ್ಬಿಡ್ತೈತಿ. ಅದಕ್ಕೆ ಪ್ರತಿಯೊಬ್ಬ ಪಾಲಕರು ಮಿನಿಮಮ್ 1 ತಾಸು ಮಕ್ಕಳ ಜೊತೆ ಕಳೀಲೇಬೇಕು. ನಾವೇನಾರ ಇಲ್ಲ ಹಜಾರೆ ಇನ್ಸ್ಟಿಟ್ಯೂಷನ್ಗೆ ಹಾಕ್ಯವ್ರಿ, ಪದ್ಮಾವತಿಗೆ ಹಾಕ್ಬಿಟ್ಟೇವಿ, ನೀಗ್ತ್ರಿಪ್ಪ ಏನೇನೋ ಗುದ್ದಾಡಿ ಹಾಕಿದೀವಿ, ಕಡಿಕೆ ಮುಗೀತು ನಿಶ್ಚಿಂತೆ ಆದ್ವೇನ್ರಿ ಅನ್ನಕ್ಕೆ ಹೋಗ್ಬೇಡ್ರಿ. ಒಂದೇ ಸ್ಕೂಲ್ನವ್ರು ಎಲ್ಲಾನು ಮಾಡ್ಲಿಕ್ಕೆ ಆಗಲ್ಲ. ಪಾಲಕರು, ಶಿಕ್ಷಕರು ಮತ್ತು ಸಮಾಜ ಸೇರಿದಾಗ ಮಕ್ಕಳ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ನಾವು ತಿಳ್ಕೊಬೇಕು ಅವು ಹೆಂಗೆ ಬೆಳಿತಾವಂತ. 95% ಬ್ರೈನ್ ಡೆವಲಪ್ ಆಗ್ಬಿಡ್ತೈತೆ ಅಂದ್ರೆ ಏನೇನು ತಲೆ ಹಾಕ್ತಿರ ಅವೆಲ್ಲ ಒಳಗೆ ಕುಂದಿರ್ತಾವ. ಮುಂದೆ ಜೀವನ ತುಂಬ ಪ್ರಕಟ ಆಗ್ತಾವ. ನೀವು ಅದ್ರೊಳಗೆ ಸಿಟ್ಟು ಹಾಕುವಂತ ಹೋದ್ರಿ ಅಂದ್ರೆ ಸಿಟ್ಟ ಬರ್ತೈತಿ ಪೂರಾ. ಅವ್ನು ನಂಬರ್ 1 ರ್ಯಾಂಕ್ ಬರ್ತಾನೆ, JEE ಒಳಗೆ 1ನೇ ರ್ಯಾಂಕ್ ಬರ್ತಾನೆ. ಅದು ಇಂಟೆಲಿಜೆನ್ಸ್, ಅದು ದೊಡ್ಡ ಇಂಜಿನಿಯರ್ ಆಗ್ತಾನವ. ಬಟ್ ಸಿಟ್ನಾಗ ಇರ್ತಾನೆ, ಸಿಟ್ಟು ಇರೋದ್ರಿಂದ ನೌಕರಿ ಕಳ್ಕೊತಾನೆ, ಡೈವರ್ಸ್ ಮಾಡ್ಕೊತಾನೆ, ಹ್ಯಾಬಿಟ್ಸ್ ಬಿಡ್ತಾನೆ. ಅಂತ ಹುಡುಗನ್ ತಗೊಂಡು ಏನ್ ಮಾಡೋದು? ಎಚ್ಚರ, ರೈಟ್? ಅರೈಸ್ ಅವೇಕ್ ಅಂತ ಹೆಂಗೆ ಸ್ವಾಮೀಜಿ ಹೇಳಿದ್ರಲ್ಲ, ದಿಸ್ ಇಸ್ ಅ ಟೈಮ್ ಟು ಅರೈಸ್ ಅಂಡ್ ಅವೇಕ್. ಓಕೆ ಮಹೇಶ್, ಮತ್ತೆ ಏನ್ ಮಾಡ್ಬೇಕು ಹೇಳ್ಬಿಡ್ರಿ ಇದಕ್ಕೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.